ಸೊ ರಾಜಕೀಯದಲ್ಲಿ ಧರ್ಮ ಇರಬೇಕು ಹೊರತು, ಇದು ಡಿ ಕೆ ಶಿವಕುಮಾರ್ ಅವರು ಮಾತನಾಡಿರೋದು, ರಾಜಕೀಯವೇ ಧರ್ಮ ಆಗಬಾರದು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ಇಡೀ ಸದನದಲ್ಲಿ ಅವಾಗ ಚಪ್ಪಾಳೆ ತಟ್ತಾರಲ್ಲಿ. ನ್ಯಾಯ ಕೊಡಿಸಬೇಕು, ಧರ್ಮಸ್ಥಳದ ರಕ್ಷಣೆ ಆಗಬೇಕು ಅಂತ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ. ನಿರ್ದಾಕ್ಷಿಣ್ಯ ಕ್ರಮಕ್ಕೆ ಸರ್ಕಾರ ಯಾವಾಗಲೂ ಕೂಡ ಬದ್ಧ ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಹೇಳಿರೋದು. 3-4 ದಿನ ಸುಮ್ಮನೆ ಇರಿ ಅಂತ ಡಿ ಸಿ ಎಂ ಅವರು ಹೇಳಿದ್ದಾರೆ. ಆಯ್ತು, ಇನ್ನು ಇಷ್ಟು ದಿನಾನೇ ಇದ್ದೀರಾ ಅಂತ ಇನ್ನೊಂದು 3-4 ದಿನ ಇರಕ್ಕೇನು? ಮಾನ್ಯ ಉಪಮುಖ್ಯಮಂತ್ರಿ ಹೇಳ್ತಾ ಇದ್ದಾರಲ್ವಾ, ಇರಿ, ಅದು ಯಾರು ಷಡ್ಯಂತ್ರ ಮಾಡಿದ್ದಾರೆ ಅನ್ನುವಂಥದ್ದನ್ನ ಅವರೇ ಹೇಳ್ತಾರೇನೋ. ಸೊ ರಾಜಕೀಯದಲ್ಲಿ ಧರ್ಮ ಇರಬೇಕೇ ಹೊರತು ರಾಜಕೀಯವೇ ಧರ್ಮ ಆಗಬಾರದು ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಅವರು ಹೇಳಿದ್ದಾರೆ. ಇದೆಲ್ಲರಿಗೂ ಅನ್ವಯ ಆಗಬೇಕಲ್ಲ ಮಾನ್ಯ ಉಪಮುಖ್ಯಮಂತ್ರಿಗಳೇ, ಎಲ್ಲರಿಗೂ ಅನ್ವಯ ಆಗಬೇಕು. ಆಗ್ತಾ ಇರುವಂಥ ರೀತಿಗೂ, ಎಡಪಂಥೀಯರು ನಿಲ್ತಾ ಇರುವಂಥ ರೀತಿಗೂ, ಅವರು ಆಡ್ತಾ ಇರುವಂಥ ಆಟಾಟೋಪಗಳಿಗೂ, ಕೇರಳಕ್ಕೂ ಅದಕ್ಕೂ ಲಿಂಕ್ ತಂದಿಡ್ತಾ ಇರುವಂಥದ್ದು, ಅಲ್ಲಿ ಇನ್ನೊಂದು ಯಾವುದೋ ಬೇರೆದವ್ರು ಬಂದಲ್ಲಿ ನಿಂತ್ಕೊಳ್ಳುವಂಥದ್ದಕ್ಕೂ ವ್ಯತ್ಯಾಸ ಇಲ್ವಾ? ನನ್ನ ಸಹೋದ್ಯೋಗಿ ರವೀಶ್ ನನ್ನ ಸಂಪರ್ಕದಲ್ಲಿ ಮತ್ತೆ ವಾಪಸ್ ಸಿಗ್ತಾ ಇದ್ದಾರೆ. ರವೀಶ್, ಈ ವಿಚಾರದಲ್ಲಿ ಮಾನ್ಯ ಉಪಮುಖ್ಯಮಂತ್ರಿಗಳು ಆಡಿರುವಂಥ ಮಾತು ಕರೆಕ್ಟು, ರಾಜಕೀಯವೇ ಧರ್ಮ ಆಗಬಾರದು ಅನ್ನುವಂಥ ವಿಚಾರವನ್ನು ಒಪ್ಕೊಳ್ಳೋಣ. ಆದರೆ ಇದು ಒಬ್ಬರಿಗೆ ಮಾತ್ರ ಸೀಮಿತ ಆಗಬೇಕಾ, ಅಥವಾ ಆ ಕಡೆಗೆ ನೋಡಿದಾಗ ಎಡಪಂಥೀಯರು ಸೇರ್ಕೊಳ್ತಾರೆ, ಕೇರಳದ ಮೂಲಗಳು ಬರುತ್ತೆ, ಆ ಕಡೆಗೆ SDPIನ ನಿಯೋಗ ಬಂದಿತ್ತು ಅನ್ನುವಂಥ ಸುದ್ದಿಗಳು ಬರ್ತವೆ. ಏನಿದು? ಆ ವಿಚಾರದಲ್ಲಿ ಯಾರೂ ಮಾತನಾಡೋದಿಲ್ಲ. ಬರೀ ಈ ಕಡೆಗೆ ಯಾರಾದರೂ ಹಿಂದೂ ಸಂಘಟನೆಗಳು ಹೋದ್ರೆ ಇದು ಹಿಂದೂ ಮುಸ್ಲಿಂ ಮಾಡಕ್ಕೆ ಹೋಗ್ಬಿಡಿ, ಈ ಕಡೆಗೆ BJP ಅವರು ಹೋದ್ರೆ ಹಿಂದೂ ಧರ್ಮದವ್ರು ಮಾತ್ರ ಈ ರೀತಿ. ಈ ಮನಸ್ಥಿತಿಗಳು ಯಾಕೆ ಹೋಗ್ತಾ ಇದೆ? ಅಂದ್ರೆ ಯಾರು ಧ್ವನಿ ಎತ್ತಬಾರ್ದಾ ಈ ವಿಚಾರದಲ್ಲಿ? ಯಾರು ಕೇಳಬಾರ್ದಾ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಮಾತಿಗೂ ಮತ್ತು ಕೃತಿಗೂ ಭಾಳ ವ್ಯತ್ಯಾಸ ಇದೆ. ಅಂದರೆ ಮಾತನ್ನು ಫ್ಲೋವಲ್ಲಿ ಅಥವಾ ಒಂದು ರೀತಿಯಲ್ಲಿ ಹುಮ್ಮಸ್ಸಿನಲ್ಲಿ ಆಡ್ಬಿಡ್ಬೋದು, ಆದರೆ ಅದನ್ನು ಕೃತಿಗಿಳಿಸ್ಬೇಕಾದ್ರೆ ಸಾಕಷ್ಟು ಒಂದು ರೀತಿಯಲ್ಲಿ ಬೇರೆ ಬೇರೆ ರೀತಿಯ ಶ್ರಮ ಪಡಬೇಕಾಗತ್ತೆ ಮತ್ತು ಸಾಕಷ್ಟು ಅಡೆತಡೆಗಳು ಕೂಡ ಇರುತ್ತೆ. ಇಲ್ಲಿ ಡಿ ಕೆ ಶಿವಕುಮಾರ್ ಅವರ ವಿಚಾರದಲ್ಲೂ ಅದೇ ಆಗ್ತಾ ಇದೆಯಾ ಅನ್ನೋದೀಗ ಬಹುದೊಡ್ಡ ಪ್ರಶ್ನೆ. ಯಾಕೆಂದರೆ ಷಡ್ಯಂತ್ರದ ಭಾಗವನ್ನು ಇದೇ ಡಿ ಕೆ ಶಿವಕುಮಾರ್ ಅವರು ಗುರುವಾರವೇ ಒಂದು ರೀತಿಯಲ್ಲಿ ಬಾಂಬ್ ಹಾಕಿದ್ರು. ಷಡ್ಯಂತ್ರ ಇದೆ, ಯಾರಿದ್ದಾರೆ ಇದರಿಂದ ಗೊತ್ತಾಗುತ್ತೆ, ಎಲ್ಲವೂ ಕೂಡ ಬಯಲಿಗೆ ಬರುತ್ತೆ ಅಂತ. ಆದರೆ ಇವತ್ತು ಉತ್ತರ ಕೊಟ್ಟಂಥ ಸಂದರ್ಭದಲ್ಲಿ ಪರಮೇಶ್ವರ್ ಅವರ ಬಳಿಕ DCM ಮಾತನಾಡುವಂಥ ಸಂದರ್ಭದಲ್ಲಿ ಇನ್ನೂ ಸ್ವಲ್ಪ ದಿನ ಕಾಯಿರಿ ಅನ್ನೋ ಮಾತುಗಳನ್ನು ಹೇಳಿದ್ದಾರೆ. ಅಂದರೆ ಅವ್ರ ಪ್ರಕಾರ ಒಂದು 3-4 ದಿನ ಅಂತ ಹೇಳಿರ್ಬೋದು, ಅದು ಒಂದು 10 ದಿನ ಆಗಿರ್ಬೋದು, 15 ದಿನ ಆಗ್ಬೋದು. ಆದರೆ ಆಗ್ಲಾದರೂ ಕೂಡ ಈ ಷಡ್ಯಂತ್ರದ ಭಾಗ ಆಗಿರ್ತಕ್ಕಂಥವ್ರು ಹೊರಗಡೆ ಬರ್ತಾರಾ ಅನ್ನೋದೇ ಬಹುದೊಡ್ಡ ಪ್ರಶ್ನೆ. ಯಾಕೆಂದರೆ ಈ ವಿಚಾರದಲ್ಲಿ ಎಲ್ಲೋ ಒಂದು ಕಡೆ ಧರ್ಮದಲ್ಲಿ ರಾಜಕಾರಣ ಇರಬಾರ್ದು, ರಾಜಕೀಯದಲ್ಲಿ ಧರ್ಮ ಇರಬೇಕು, ಈ ರೀತಿಯ ಡೈಲಾಗ್ಗಳು ಸರ್ವೇ ಸಾಮಾನ್ಯವಾಗಿ ಬರ್ತಾ ಇರ್ತವೆ ರಾಜಕಾರಣಿಗಳಲ್ಲಿ. ಇವತ್ತು ಕೂಡ ಅದೇ ರೀತಿ ಪ್ರಸ್ತಾಪವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದ್ದಾರೆ. ಹಾಗಾಗಿ ಇದು ಕಾಂಗ್ರೆಸ್ನವ್ರಿಗೂ ಅಪ್ಲೈ ಆಗಬೇಕು, BJP ಅವ್ರಿಗೂ ಕೂಡ ಅಪ್ಲೈ ಆಗಬೇಕು. ಆದರೆ BJP ಆರೋಪ ಮಾಡ್ತಾ ಇರ್ತಕ್ಕಂಥದ್ದು SIT ಒತ್ತಡ ಕೇವಲ ಅನಾಮಿಕ ದೂರು ಕೊಟ್ಟ, ಕೋರ್ಟ್ಗೆ ಹೋದ, 164 ಹೇಳಿಕೆ ಕೊಟ್ಟ ಅದರ ಆಧಾರದ ಮೇಲೆ ಆಗಿಲ್ಲ. ಮೊದಲೆಲ್ಲ ದಕ್ಷಿಣ ಕನ್ನಡ ಪೊಲೀಸರೇ ಒಂದು ರೀತಿಯಲ್ಲಿ ಪವರ್ಫುಲ್ ಆಗಿದ್ದಾರೆ, ಅವರೇ ತನಿಖೆ ಮಾಡ್ತಾರೆ ಅಂತ ಇದೇ ಗೃಹ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಎಲ್ಲರೂ ಮಾತನಾಡಿದ್ರು. ತದನಂತರ ಎಲ್ಲೋ ಒಂದು ಕಡೆ ಅದನ್ನು SITಗೆ ವಹಿಸಿದ್ದು ಯಾಕೆ, ಯಾರ ಒತ್ತಡ ಇತ್ತು? ಜೊತೆಗೆ ಮುಖ್ಯಮಂತ್ರಿಗಳ ಮನೆಗೆ ಆ ಒಂದು ಕೆಲ ಎಡಪಂಥೀಯರು ಕೆಲವರು ಎಡತಾಕಿದ್ರು. ಈ ಸಂದರ್ಭದಲ್ಲಿ ಅವರಿಗೆ ಭರವಸೆ ಕೊಟ್ಟು ಏನಾದರೂ SIT ರಚನೆ ಮಾಡಿದ್ರ? ಈ ರೀತಿಯ ಪ್ರಶ್ನೆಗಳನ್ನು BJP ಕೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸರ್ಕಾರದಿಂದ ಉತ್ತರ, ನಾವು ಯಾರ ಒತ್ತಡಕ್ಕೂ ಮಣಿದಿಲ್ಲ, ನಾವು ಕೋರ್ಟ್ ಪ್ರಕಾರ ನಡೆದುಕೊಳ್ತಾ ಇದ್ದೇವೆ ಅನ್ನೋ ಮಾತುಗಳನ್ನಷ್ಟೇ ಹೇಳ್ತಾ ಇದ್ದಾರೆ ಹೊರತು ಅದಕ್ಕೆ ಇದುವರೆಗೂ ಕೂಡ ಕ್ಲಾರಿಟಿ ಕೊಟ್ಟಿಲ್ಲ. ಆ ಕಾರಣಗಳಿಗೋಸ್ಕರವಾಗಿ ಸೈದ್ಧಾಂತಿಕವಾಗಿ ಆಗಿರ್ಬೋದು ಮತ್ತು ಧರ್ಮದ ವಿಚಾರದಲ್ಲಾಗಿರ್ಬೋದು BJP ವರ್ಸಸ್ ಕಾಂಗ್ರೆಸ್ನ ನಡುವೆ ಈ ಒಂದು ಗಲಾಟೆ ಈ ಮಟ್ಟಕ್ಕೆ ತಲುಪಿರ್ತಕ್ಕಂಥದ್ದು. ಅರುಣ್, ಓಕೆ, ಹಾಗೆ ಸಂಪರ್ಕದಲ್ಲಿ ರವೀಶ್ ವಾಪಸ್ ಬರ್ತೀನಿ ನಿಮ್ಮ ಹತ್ರ. ಇನ್ನು ಡಿ ಕೆ ಶಿವಕುಮಾರ್ ಅವರು ಸದನದಲ್ಲಿ ಏನು ಮಾತನಾಡಿದ್ರು ನೋಡಿ. ನೀವು ಇಲ್ಲಿ ಕೂತ್ಕೊಂಡು ವಿಧಾನಸಭೆಗೆ ಬಂದು ನೀವು ಮಂತ್ರಿಗಳಾಗಿದ್ದು ನೀವು ತೆಗೆದುಕೊಂಡಿದ್ರಿ. ಕೆಲವು ಸಂದರ್ಭದಲ್ಲಿ ಯು ಪ್ಲೀಸ್ ವೇಟ್, ಬಿ ಪೇಷನ್ಸ್. ನೀವು ಹೋಗ್ತಾ ಇದ್ದೀರಿ, ಆಯಿತು, ನೀವು ಧರ್ಮಸ್ಥಳದ ಬಗ್ಗೆ ನಿಮ್ಗೆ ಅಭಿಮಾನ ಇದೆ, ನೀವು ಹೋಗಿದ್ರಿ, ಪೂಜೆ ಮಾಡಿದ್ರಿ, ಆಶೀರ್ವಾದ ಕೇಳಿದ್ರಿ. ರಾಜಕಾರಣದಲ್ಲಿ ಧರ್ಮ ಇರಬೇಕೇ ಹೊರತು ಧರ್ಮದಲ್ಲಿ ರಾಜಕಾರಣ ಇರಬಾರ್ದು. ದಿಸ್ ಇಸ್ ವಾಟ್ ಐ ಆಮ್ ಟೆಲಿಂಗ್ ಯು. ಡೋಂಟ್ ಡೂ ಪಾಲಿಟಿಕ್ಸ್ ಇನ್ ದಿಸ್, ಡೋಂಟ್ ಡೂ ಪಾಲಿಟಿಕ್ಸ್. ವಿ ಆರ್ ದೇರ್. ನಮ್ಗೆ ನ್ಯಾಯ ಕೊಡಿಸ್ಬೇಕು, ನಿಮ್ಗೆ ನ್ಯಾಯ ಕೊಡಿಸ್ಬೇಕು, ಸಮಾಜಕ್ಕೆ ನ್ಯಾಯ ಕೊಡಿಸ್ಬೇಕು. ಧರ್ಮಸ್ಥಳದ ಕ್ಷೇತ್ರದ ಗೌರವ ತಪ್ಪು ಮಾಡಿದ್ರೆ ಎಲ್ಲರೂ ಶಿಕ್ಷೆ ಆಗಬೇಕು ಅಂತ ನೀವು ಹೇಳಿದ್ರಿ. ಸೌಜನ್ಯನ ಕೇಸಲ್ಲಿ ಲೆಟ್ ಎನಿ ಇನ್ವೆಸ್ಟಿಗೇಷನ್ಗೆ ವಿ ಆಲ್ ರೆಸ್ಪೆಕ್ಟೆಡ್ ಇಟ್. ಅಲ್ಟಿಮೇಟ್ಲಿ CBI ಹೇಳ್ತು, ಕೋರ್ಟ್ ಹೇಳ್ತು, ನಥಿಂಗ್ ಇಸ್ ದೇರ್ ಅಂತ ಅಂದ್ಬಿಟ್ಟು ಯಾರು ಇಲ್ಲ ಅಂತ ಹೇಳೋದು. ಏನೇನು ಸ್ಟೇಟ್ಮೆಂಟ್ಗಳಾಗಿದೆ, ನಾವು ಯಾರು ಅವ್ರ ಸ್ಟೇಟ್ಮೆಂಟ್ಗಳನ್ನ ಆವತ್ತೇ ನೀವೇನೋ ಇವತ್ತು ಬೆಳಗ್ಗೆ ಪ್ರಸ್ತಾವನೆ ಮಾಡಿದ್ರಲ್ಲ, ಇದನ್ನು ಶಿವಲಿಂಗೇಗೌಡರು ಅಸೆಂಬ್ಲಿಲಿ ವಿತ್ ನೇಮ್ ತೊಗೊಂಡ್ರು. ನಾನಿಲ್ಲಿ ನೇಮ್ ತೊಗೊಳಕ್ಕೆ ಇಷ್ಟ ಇಲ್ಲ ನನಗೆ. ವಿ ಆರ್ ಅಟ್ ಇಟ್. ಆಲ್ರೆಡಿ ಹೋಮ್ ಮಿನಿಸ್ಟರ್ ಇಸ್ ಗಿವನ್ ಅ ಡೈರೆಕ್ಷನ್. ಚೀಫ್ ಮಿನಿಸ್ಟರ್ ಹೇಳಿದ್ದಾರೆ ನಿರ್ದಾಕ್ಷಿಣ್ಯವಾಗಿ ಯಾರಿಗೆ ಯಾವ ರೀತಿ
ಬಲಿ ತಗೋಬೇಕು, ಯಾವ ಕಾನೂನು ಉಪಯೋಗಿಸ್ಬಿಟ್ಟು ಯಾರಿಗೆ ಯಾವ ವಾಸ್ತಲ್ಲಿ ಕಳಿಸ್ಬೇಕು ಆ ಕೆಲಸನ ಮೈ ಹೋಮ್ ಮಿನಿಸ್ಟರ್ ಇಸ್ ಕಾಂಪಿಟೆಂಟ್, ಯು ವಿಲ್ ಡೂ ದಿ ಜಾಬ್. ಹ್ಯಾವ್ ಕಾನ್ಫಿಡೆನ್ಸ್, ಬಿ ಪೇಷಂಟ್. ಒಂದು 3-4 ದಿನ ಸ್ವಲ್ಪ ಸುಮ್ಮನೆ. ವಿ ರೆಸ್ಪೆಕ್ಟ್ ಯುವರ್ ವರ್ಡ್ಸ್ ಮಾನ್ಯ ಉಪಮುಖ್ಯಮಂತ್ರಿಗಳಿಗೆ. ನಿಮ್ಮ ಮಾತುಗಳಿಗೆ ಗೌರವವನ್ನು ಕೊಡ್ತೀವಿ. ಆದರೆ ಇದು ಒಂದು ಕಡೆಗೆ ಮಾತ್ರ ಅಪ್ಲೈ ಆಗಬಾರ್ದು, ಇನ್ನೊಂದು ಕಡೆನೂ ಆಗಬೇಕು. ಅಲ್ಲಿ ಕುತ್ಕೊಂಡ್ಬಿಟ್ಟು ಮಾತನಾಡೋ ರೀತಿಯಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಕಣ್ಣಂಗೆ ಮಾತನಾಡೋದು, ಕ್ಷೇತ್ರಗಳ ವಿಚಾರದಲ್ಲಿ ಮಾತನಾಡೋದು, ಬೆರಳು ಮಾಡುವಂಥದ್ದು, ಇಡೀ ಎಲ್ಲ ಕಡೆಯೂ ಕೂಡ ಹೆಸರನ್ನ ಕೆಡಿಸುವಂಥದ್ದು, ಇದಕ್ಕೆ ಯಾಕೆ ಲಂಗು ಲಗಾಮನ ಹಾಕ್ತಿಲ್ಲ? ತನಿಖೆ ಆಗುವವರೆಗೂ ಕೂಡ ಅವ್ರಿಗೂ ಬಾಯಿ ಮುಚ್ಕೊಂಡಿರಿ ಅಂತ ಹೇಳಬೇಕಲ್ವಾ? ಅದಕ್ಕೂ ಕೂಡ ಬ್ರೇಕ್ ಹಾಕಬೇಕಲ್ವಾ? ಯಾಕೆ ಹಾಕಲ್ಲ? ಅದಕ್ಕೆ ಅಲ್ಲಿ ಯಾರಾದರೂ ಮಾತಾಡ್ಕೊಳ್ತಾ ಇರ್ತಾರೆ, ಇಲ್ಲಿ ಯಾರಾದರೂ ಬೇರೆ ಧ್ವನಿಯನ್ನು ಎತ್ತಿಬಿಟ್ರೆ ಈ ಕಡೆಗೆ ಧರ್ಮ ಇವೇ ಶುರುವಾಗುತ್ತೆ. ಯಾಕಿದು? ಅಲ್ಲಿ ಅಲ್ವಾ? ಅದು ಎಡಪಂಥೀಯ. ಆ ಚಿಂತನೆಗಳು ನಡೆಯುತ್ತೆ, ಈ ಚಿಂತನೆಗಳು ನಡೆಯಲ್ಲ. ಹೇಗೆ?